ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಬುಜ್ಜಿಗೆ ಸಡನ್ನಾಗಿ ಫೀವರು ಕೋಲ್ಡ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಸೊ ಬೆಳಗ್ಗೆಯಿಂದ ಅವ್ರನ್ನ ನೋಡ್ಕೊಳ್ಳೋದೇ ಆಯಿತು. ಇವಾಗ ಆಲ್ಮೋಸ್ಟ್ ಒಂದು 2 o'clock ಆಗಿದೆ. ಇವತ್ತು ತುಳಸಿ ಹಬ್ಬ. ಸೊ ಹಾಗಾಗಿ ಫಸ್ಟ್ ಟೈಮ್ ನಾನು ಕೂಡ ತುಳಸಿ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನಗೇನು ತುಳಸಿ ಹಬ್ಬ ಹೀಗೆ ಮಾಡಬೇಕು ಅನ್ನೋದೆಲ್ಲ ಏನೂ ಗೊತ್ತಿಲ್ಲ, ಬಟ್ ಕೆಲವ್ರ ಹತ್ರ ಕೇಳಿಕೊಂಡು ಆ್ಯಂಡ್ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿಕೊಂಡು ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ನೆನ್ನೆ ಶಾಪಿಂಗ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡೋಣ ಹೇಗೆ ಮಾಡ್ತೀನಿ ಅಂತ. ಆ್ಯಂಡ್ ಫಸ್ಟ್ ಟೈಮ್ ಮಾಡ್ತಾ ಇರೋದಕ್ಕೆ ನನಗೂ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಇನ್ಮೇಲೆ ಪ್ರತಿ ವರ್ಷವೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ್ಯಂಡ್ ಈ ಸಲ ನಮ್ಮ ತುಳಸಿನೂ ತುಂಬ ಚೆನ್ನಾಗೇ ಬೆಳೆದಿದೆ ತುಳಸಿ ಕಟ್ಟೆಯಲ್ಲಿ. ಸೊ ಹಾಗಾಗಿ ಫುಲ್ ಖುಷಿಯಾಗಿದ್ದೀನಿ. ಆ್ಯಂಡ್ ಇವಾಗ ನಾನು ಫಸ್ಟ್ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ 2 o'clock ಆಗಿರೋದ್ರಿಂದ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು 1 hour 1.5 hour ಬೇಕೇ ಬೇಕು. ಸ್ವೀಟು ಆ ಥರದ್ದೆಲ್ಲನೂ ಮಾಡಿಬಿಟ್ಟು ಎತ್ತಿಕ್ಬಿಟ್ರೆ ಸಂಜೆ ಮೇಲೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೋದು. ಸೊ ಹಾಗಾಗಿ ನೋಡೋಣ ನಿಮ್ಮ ಮನೇಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಆ್ಯಂಡ್ ನೀವು ಎಷ್ಟು ವರ್ಷದಿಂದ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಹಾಗೆ ನನ್ನ ನಂತರ ಯಾರಾದರೂ ಈ ವರ್ಷ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗ ನಾನು ಅಡುಗೆಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಕೋಸಂಬರಿ ಮಾಡೋಕ್ಕೆ ಹೆಸರುಬೇಳೆನ ನೆನೆಸಿಟ್ಟಿದ್ದೆ, ಹಾಗೆ ಕಾಬೂಲ್ ಕಡಲೆ ಪಲ್ಯ ಮಾಡೋಕ್ಕೂ ನೆನೆಸಿಟ್ಟಿದ್ದೆ. ಸೊ ಇವಾಗ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ ಅದನ್ನೆಲ್ಲ ಹೆಚ್ಕೊತಾ ಇದ್ದೀನಿ. ಬೇಗ ಬೇಗ ಮಾಡಬೇಕಾಗಿತ್ತು. ಆ್ಯಂಡ್ ಬುಜ್ಜಿ ಬೇಬಿಗೂ ಸ್ವಲ್ಪ ಹುಷಾರಿದ್ದಿಲ್ಲ, ಅವನಿಗೆ ತುಂಬ ಕೋಲ್ಡ್ ಆಗಿ ಕಾಫ್ ಆಗಿಬಿಟ್ಟಿತ್ತು. ಅವ್ರು ನನ್ನ ಕೈಯೇ ಬಿಡ್ತಾ ಇದ್ದಿದ್ದಿಲ್ಲ. ಒಂದು 5 ನಿಮಿಷಕ್ಕೂ ಹಸ್ಬೆಂಡ್ ಹತ್ರ ಕೊಟ್ಬಿಟ್ಟು ಸಮಾಧಾನ ಮಾಡಿ ಹಸ್ಬೆಂಡ್ ಹತ್ರ ಕೊಟ್ಟು ನಾನು ರಿಮೈನಿಂಗ್ ಕೆಲಸ ಮಾಡ್ಕೊತಾ ಇದ್ದೆ. ಹಾಗಾಗಿತ್ತು. ಸೊ ಹಾಗಾಗಿ ಬೇಗ ಬೇಗ ಮಾಡ್ತಾ ಇದ್ದೀನಿ. ಇವಾಗ ಫೈನಲ್ ಆಗಿ ಹೆಚ್ಚಿಕ್ಬಿಟ್ಟು ಅದನ್ನು ನೀರು ಸೋಸಲಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಹಾಕಿ ಇಟ್ಟಿದ್ದೆ. ಆ್ಯಂಡ್ ನೆಕ್ಸ್ಟು ಇವಾಗ ಬೇರೆ ಕೆಲಸಗಳೆಲ್ಲ ಇತ್ತಲ್ಲ, ಅಷ್ಟರಲ್ಲಿ ಮತ್ತೆ ಬುಜ್ಜಿ ಬೇಬಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇನ್ನೇನು ಮಾಡೋದು, ಎತ್ಕೊಂಡು ಸಮಾಧಾನ ಮಾಡಿಕೊಂಡು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡೇ ಇದ್ದೆ. ಒಂದೊಂದ್ಸಲಿ ತುಂಬ ಹಠ ಮಾಡ್ತಾರೆ ಹುಷಾರಿಲ್ಲದೆ ಇದ್ದಾಗ ಅಲ್ಲ. ನಾರ್ಮಲ್ ಟೈಮಲ್ಲೆಲ್ಲ ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾರೆ, ನನಗೇನು ಜಾಸ್ತಿ ತೊಂದರೆನೂ ಕೊಡಲ್ಲ. ಅವ್ರ ಅಣ್ಣನ ಜೊತೆ ಆಗಿರ್ಬೋದು, ಅವ್ರ ಅಪ್ಪನ ಜೊತೆ, ಮತ್ತು ಕೆಳಗಡೆ ಅವ್ರ ಅಜ್ಜಿ ಜೊತೆ ಎಲ್ಲ ಹೋಗಿ ಆಟ ಆಡ್ಕೊಂಡು ಇದ್ಬಿಡ್ತಾರೆ. ಬಟ್ ಹುಷಾರಿಲ್ಲ ಅಂದರೆ ನನ್ನ ಬಿಟ್ಟು ಕೈಯೇ ಬಿಟ್ಟು ಹೋಗಲ್ಲ. ಹಾಗಾಗಿ ಮತ್ತೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ಫೀಡೆಲ್ಲ ಮಾಡಿಬಿಟ್ಟು ಅವ್ರ ಅಪ್ಪನ ಕೈಲಿ ಕೊಟ್ಬಿಟ್ಟು ನಾನಿವಾಗ ಬೇಗ ಬೇಗ ಸಾಂಬಾರಿಗೆ ಮತ್ತು ಈರುಳ್ಳಿ ಎಲ್ಲ ಹೆಚ್ಕೋಬೇಕಾಗಿತ್ತು, ಪಲ್ಯಕ್ಕೆ ಎಲ್ಲ ರುಬ್ಕೋಬೇಕಾಗಿತ್ತಲ್ಲ. ಮತ್ತು ಯಾವಾಗ ಕರೆಂಟ್ ಹೋಗ್ಬಿಡುತ್ತೋ ಅನ್ನೋದು ಗೊತ್ತಾಗಲ್ಲ ಒಂದೊಂದ್ಸಲಿ, ಅದಕ್ಕೆ ಎಲ್ಲ ಬೇಗ ಬೇಗ ರುಬ್ಕೊಂಬಿಟ್ಟೆ. ಆ್ಯಂಡ್ ಇವಾಗ ಕಾಬೂಲನ್ನು ಚೆನ್ನಾಗೇ ಬೇಯಿಸ್ಕೊಂಡಿದ್ದೆ. ಈ ಸಲ ನಾನು ಚಿಕ್ಕದು ತೊಗೊಂಡು ಬಂದಿದ್ದೀನಿ. ನೈಟೇ ನೆನೆಸಿದ್ರೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿರೋದು, ಬಟ್ ನಾನು ಬೆಳಗ್ಗೆ ನೆನೆಸ್ತಿದ್ದಕ್ಕೆ ಸ್ವಲ್ಪ ಗಟ್ಟಿ ಥರನೇ ಇತ್ತು. ಇನ್ನೂ ಒಂದು 3-4 ವಿಷಲ್ ಜಾಸ್ತಿ ತೊಗೊಂಡಿದ್ರೆ ಆಗಿರೋದು. ಅದೆಲ್ಲ ಮಾಡಿಬಿಟ್ಟು ಇಲ್ಲಿ ಇವಾಗ ನಾನು ಎಲ್ಲ ಮಿಕ್ಸ್ಡ್ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಟೇಸ್ಟು. ಸೊ ಹಾಗಾಗಿ ಏನಾದರೂ ಹಬ್ಬ ಬಂತು ಅಂದರೆ ನಾನು ಇದನ್ನೇ ಮಾಡ್ತೀನಿ. ಅದಾದಮೇಲೆ ಶಾವಿಗೆ ಎಲ್ಲ ಹುರ್ಕೊತಿದ್ದೆ. ನನಗೆ ಪಾಯಸ ಅದರಲ್ಲಿ ಬರೋದೇ ಶಾವಿಗೆ ಪಾಯಸ ಒಂದೇ, ಇಲ್ಲಾಂದರೆ ಕೇಸರಿ ಬಾತು, ಜಾಮೂನು, ಈ ಸ್ವೀಟ್ 3 ಬಿಟ್ಟು ಬೇರೆ ಯಾವುದೂ ಬರಲ್ಲ. ಸೊ ಹಾಗಾಗಿ ನಾನು ಶಾವಿಗೆ ಪಾಯಸನೇ ಮಾಡಿದೆ. ಫೈನಲಾಗಿ ಎಲ್ಲ ಮಾಡಿಬಿಟ್ಟು ಏನೇನು ಮಾಡಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಉಪ್ಪು ಹಾಕಿದ್ದಿಲ್ಲ, ನೀರು ಸೋರ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಾಬೂಲ್ ಕಡಲೆ ಪಲ್ಯ, ಶಾವಿಗೆ ಪಾಯಸ ಮತ್ತು ತರಕಾರಿ ಸಾಂಬಾರು, ಅನ್ನ ಎಲ್ಲ ಮಾಡಿ ಇಟ್ಬಿಟ್ಟು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಸೊ ಎಲ್ಲ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ಮತ್ತೆ ಅರೇಂಜ್ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಬೇಗ ಬೇಗ ಮಾಡಿಕೊಂಡ್ರೆ ರಿಮೈನಿಂಗ್ ಎಲ್ಲ ಕೆಲಸ ಸರಿ ಹೋಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಬುಜ್ಜಿ ಅಲ್ಲೂ ಬಂದು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ. ಅಣ್ಣ ತಮ್ಮ ಸುಮ್ಮನೆ ಇರಲ್ಲ, ನನಗೇನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಬೈದರೆ ನನಗೆ ಬೈದ್ಬಿಟ್ಟು ಹೋಗ್ತಾನೆ. ಅದೆಲ್ಲ ಮಾಡಿಬಿಟ್ಟು ಇವಾಗ ನಾನು ಕೂಡ ರೆಡಿಯಾಗಿ ಬಂದೆ. ಆ್ಯಂಡ್ ಈ ಸ್ಯಾರಿ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಪುಷ್ಪ 2 ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ತೊಗೊಂಡಿದ್ದು. ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಇವಾಗ ಹೊರಗಡೆನೆ ಒಂದು ಟೀಪಾಯ್ ಇಟ್ಬಿಟ್ಟು ಅದ್ರ ಮೇಲೆ ತುಳಸಿ ಕಟ್ಟೆ ಇಕ್ಕಿ ಬಾಳೆಕಂದೆಲ್ಲ ಆ ಕಡೆ ಈ ಕಡೆ ಸಿಕ್ಸಿದ್ದೆ ಅಷ್ಟೇ ಹಾಗೆ. ಸೊ ಹಾಗಾಗಿ ಎಲ್ಲನೂ ಅರೇಂಜ್ ಮಾಡ್ತಾ ಇದ್ದೀನಿ. ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ನರ್ವಸ್ ಇದೆ, ಬಿಕಾಸ್ ಹೇಗೆ ಮಾಡಬೇಕು ಅನ್ನೋದೆಲ್ಲ ಗೊತ್ತಿಲ್ಲ. ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿ ಆ್ಯಂಡ್ ಕೆಲವೊಬ್ಬರ ಹತ್ರ ಕೇಳಿಕೊಂಡು ನಾನು ಕೂಡ ಮಾಡ್ತಾ ಇದ್ದೀನಿ. ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನೆಲ್ಲಿಕಾಯ್ದು ಗಿಡ ತೊಗೊಂಡು ಬಂದಿದ್ದೆ, ಸ್ವಲ್ಪ ಒಣಗ್ದಂಗೆ ಆಗೋಗ್ಬಿಟ್ಟಿತ್ತು. ನೆನ್ನೆ ಸಂಜೆನೇ ತೊಗೊಂಡು ಬಂದಿದ್ದು, ಬಟ್ ಸ್ವಲ್ಪ ಒಣಗ್ದಂಗೆ ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೆಟ್ಬಿಟ್ಟು ಇವಾಗ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಮಿಕ್ಸು.
ಒಂದು 5 ಥರದ ಹಣ್ಣು ಇಡೋಣ ಅಂತ ಹೇಳ್ಬಿಟ್ಟು ಅದನ್ನು ಒಂದು ತಟ್ಟೆಲೆಲ್ಲ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ. ನಾನು ಇಲ್ಲಿ ಜಾಕೆಟ್ ಪೀಸ್ ಇಡೋದನ್ನ ಮರ್ತೋಗ್ಬಿಟ್ಟಿದ್ದೀನಿ. ತಗೊಂಡು ಬಂದಿದ್ದೆ ಬಟ್ ಇಡೋದನ್ನ ಮರ್ತೇ ಬಿಟ್ಟೆ ನಾನು. ಅದು ಹೆಂಗೆ ಮರ್ತೆ ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಇದಕ್ಕೆ ಮೇಯ್ನಾಗೆ ಮಲ್ಲಿಗೆ ಹೂವು ಬೇಕು, ಅಂದರೆ ಇಂಪಾರ್ಟೆಂಟ್ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದು ಹಾಕಿದ್ದೀನಿ. ಆ್ಯಂಡ್ ಚೆಂಡು ಹೂವೆಲ್ಲ ತುಂಬ ತೊಗೊಂಡು ಬಂದಿದ್ದೆ. ತುಂಬ ಟ್ರೈ ಮಾಡಿದೆ ಅದು ಅರೇಂಜ್ ಎಲ್ಲ ಮಾಡೋಕ್ಕೆ. ಆ್ಯಂಡ್ ದೀಪ ಎಲ್ಲ ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಾನು ಗ್ಲಾಸಿನ ದೀಪ ತೊಗೊಂಡು ಬಂದಿದ್ದೆ. ಅಂದರೆ ಮಣ್ಣಲ್ಲಿ ಮೇಲ್ಗಡೆ ಗ್ಲಾಸ್ ಇರುತ್ತಲ್ಲ, ಅದು ತುಂಬ ಹೊತ್ತು ಉರಿಯುತ್ತೆ ಅಂತ ಹೇಳಿಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ 2 ದೀಪ ಆಲ್ರೆಡಿ ಇತ್ತು. ನಾವು ದೀಪಾವಳಿ ಮಾಡ್ತೀವಲ್ಲ, ಹಾಗಾಗಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ. ಆಮೇಲೆ ಇಲ್ಲಿ ನಾನು ನೆಲ್ಲಿಕಾಯಿ ಈ ಸಲ 3 ಹಚ್ಚುತ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಸೊ ಹಾಗಾಗಿ 3 ದೀಪನ ಅರೇಂಜ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ 365 ಬತ್ತಿ ಇಡಬೇಕು ಅಂತ ಹೇಳಿದರು. ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ಆ್ಯಂಡ್ ಇವಾಗ ಇಲ್ಲಿ ನಾನು ತುಪ್ಪದ ದೀಪ ಹಚ್ಚುತ್ತಾ ಇದ್ದೀನಿ. ಅದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ನೆನೆಸಿ ಇಟ್ಟರೆ ದೀಪ ಬೆಳಗೋ ಟೈಮಲ್ಲಿ ನೀಟಾಗಿ ಬೆಳಗತ್ತೆ ಅಂತ ಹೇಳಿಬಿಟ್ಟು, ಅದಾದಮೇಲೆ ನೈವೇದ್ಯಕ್ಕೆ ಅವಲಕ್ಕಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಹಾಗಾಗಿ ಅವಲಕ್ಕಿ, ಬೆಲ್ಲ, ಬಾಳೆಹಣ್ಣು ಹಾಕ್ಬಿಟ್ಟು ಎಲ್ಲಾನು ಮುಂದೆ ಇಟ್ಬಿಟ್ಟು ದೇವ್ರ ಮನೆಯೂ ಕೂಡ ಅರೇಂಜ್ ಮಾಡಿದ್ನಲ್ಲ, ಸೊ ಫಸ್ಟು ದೇವ್ರ ಮನೇಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ದೀಪ ಹಚ್ಚಕ್ಕೆ ಬಂದಿದ್ದೀನಿ. ಇಲ್ಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ಹೊರಗಡೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬುಜ್ಜಿ ಬೇಬಿ ಮಲ್ಕೊಂಡಿದ್ದ ಆರಾಮಾಗೆ. ಸೊ ಹಾಗಾಗಿ ನನಗೂ ನೆಮ್ಮದಿಯಾಗಿ ನಾನು ಕೂಡ ಪೂಜೆ ಎಲ್ಲ ಮಾಡಿಕೊಂಡೆ. ಇಲ್ಲಿ ಪೂಜೆ ಎಲ್ಲ ಮಾಡಿ ಹಸ್ಬೆಂಡ್ ಕೂಡ ಅಷ್ಟೊತ್ತಿಗೆ ರೆಡಿಯಾಗಿ ಬಂದಿದ್ದರು. ಅವ್ರಿಗೂ ಕೂಡ ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಸೊ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಒಬ್ಬಳೇ ಆಗಿದ್ರೆ ತುಂಬ ಕಷ್ಟ ಆಗಿರೋದು. ಹಾಗಾಗಿ ಅದಾದಮೇಲೆ ದೇವರು ಅಂದರೆ ತುಳಸಿ ಕಟ್ಟೆಗೆ ಇಲ್ಲಿ ನಾನು ತಾಳಿ ಅಂದರೆ ಅರಿಶಿನ ಕೊಂಬನ್ನ 9 ಎಳೆ ದಾರದಲ್ಲಿ ಅರಶಿನ ಮಾಡಿಬಿಟ್ಟು ಕಟ್ತಾ ಇದ್ದೀನಿ. ಎರಡಕ್ಕೂ ಸೇರಿ, ಅಂದರೆ ತುಳಸಿ ಗಿಡಕ್ಕೆ ಮತ್ತು ನಾನು ನೆಲ್ಲಿಕಾಯಿ ಗಿಡ ತೊಗೊಂಡು ಬಂದಿದ್ನಲ್ಲ, ಅದು ಎರಡಕ್ಕೂ ಸೇರಿಸಿ ಕಟ್ಟಬೇಕು ಅಂತ ಹೇಳಿದರು. ಹಾಗೆ ಬತ್ತಿ, ಗೆಜ್ಜೆ ಬತ್ತಿ ಕೂಡ ಹಾಕಬೇಕು ಅಂತ ಹೇಳಿದರು. ಸೊ ಎಲ್ಲ ಹಾಕ್ಬಿಟ್ಟು ಇವಾಗ ದೀಪ ಕೂಡ ಹಚ್ಚುತ್ತಾ ಇದ್ದೀನಿ. ಚಿರು ಕೂಡ ಬಂದ. ಅಲ್ಲಿ ಹೇಳ್ತಾ ಇದ್ದೆ ಸೈಡಿಗೆ ಹೋಗು, ದೀಪ ಎಲ್ಲ ಇದೆ, ಎಲ್ಲಿ ಬೀಳ್ಸ್ಬಿಡ್ತೀಯ ಅಂತ ಹೇಳ್ಬಿಟ್ಟು. ಬಟ್ ಅವನಾದರೂ ಬರ್ತಾನೆ ಇದ್ದ. ಸೊ ಅವನಿಗೆ ಅದನ್ನೇ ಹೇಳ್ತಾ ಇದ್ದೆ. ಅದಾದಮೇಲೆ ನೆಮ್ಮದಿಯಾಗಿ ತುಂಬ ಖುಷಿಯಾಗಿ ನಾನು ಪೂಜೆ ಎಲ್ಲ ಮಾಡಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಟೈಮ್ ಮಾಡ್ತಾ ಇರೋದು ಅನ್ನೋದಕ್ಕಿಂತ ಮಾಡ್ತಾ ಇದ್ದೀನಲ್ಲ, ಇನ್ಮೇಲೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ತುಂಬ ಖುಷಿ ಆಯಿತು. ಆ್ಯಂಡ್ ಸಖತ್ತಾಗಿ ಬಂದಿತ್ತು ಪೂಜೆ ಅಂತೂ. ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ ಆದಮೇಲೆ ನೆಕ್ಸ್ಟು ದೀಪ ಎಲ್ಲ ಬೆಳಗಬೇಕಾಗಿತ್ತಲ್ಲ, ನಾನು ಗಾಳಿ ತುಂಬ ಬರ್ತಾ ಇತ್ತು. ಆ್ಯಂಡ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳಿದರು 4:20 5:40 ಒಳಗಡೆ. ಸೊ ನಾನು ಕೂಡ ಅಷ್ಟರಲ್ಲೇ ಪೂಜೆ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಾಯಿತು. ಆ್ಯಂಡ್ ಎಷ್ಟೊತ್ತಾದರೂ ಗಾಳಿ ಬರ್ತಾ ಇದ್ರು, ಅದು ಆರೇ ಇದ್ದಿದ್ದಿಲ್ಲ. ದೀಪ ತುಂಬ ಚೆನ್ನಾಗೇ ಉರಿತಾ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಫೈನಲಾಗಿ ಈ ಥರ ಪೂಜೆ ಮಾಡಿದ್ದೆ. ಆ್ಯಂಡ್ ಹೇಗೆ ಅನ್ನಿಸ್ತು, ನೀವು ಯಾವ ಥರ ಎಲ್ಲ ಪೂಜೆ ಮಾಡ್ತೀರಾ, ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಾ ಅಂತ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇಯರ್ ನನಗೂ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಅಡುಗೆ ಎಲ್ಲ ಮಾಡಿದ್ನಲ್ಲ, ಅದನ್ನು ನಮ್ಮ ಅತ್ತೆ ಮನೆಗೆ ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೆ. ಆ್ಯಂಡ್ ಬುಜ್ಜಿ ಬೇಬಿಗೆ ಫುಲ್ ಕೋಲ್ಡ್ ಆಗಿರೋದ್ರಿಂದ ಅವನಿಗೆ ಟೊಪ್ಪಿ ಅದು ಇದು ಎಲ್ಲ ಸಾಕ್ಸ್ ಎಲ್ಲ ಹಾಕಿ ಇಟ್ಟಿದ್ದೆ. ಹೆಸರು ಬೇಳೆ ತಿಂತಾ ಇದ್ನ, ಅವ್ನು ನನಗೂ ಬೇಕು ಅಂತ ಹೇಳ್ಬಿಟ್ಟು ಸ್ಪೂನಲ್ಲಿ ಇಸ್ಕೊಂಡು ತಿಂತಾ ಇದ್ದ. ಸ್ವಲ್ಪನೇ ಕೊಟ್ಟಿದ್ದು, ಜಾಸ್ತಿ ಎಲ್ಲ ಏನೂ ಕೊಟ್ಟಿಲ್ಲ. ಅದಾದಮೇಲೆ ಸಂಜೆ ಆದಮೇಲೆ ಮತ್ತೆ ದೀಪ ಎಲ್ಲ ಹಚ್ಚೋಣ ಅಂತ ನೋಡಿದ್ರೆ ಫುಲ್ ದೀಪ ನೀಟಾಗಿ ಉರಿತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನೋಡ್ತಾ ಇರ್ಬೋದು. ಆ್ಯಂಡ್ ತುಂಬ ಜನ ಹೇಳಿದ್ನ ಕೇಳಿದ್ದೀನಿ, ಈ ಥರ ದೀಪ ಎಲ್ಲ ಉರಿದ್ರೆ ತುಂಬ ಒಳ್ಳೆಯದು ಅಂತ. ಸೊ ನನಗಂತೂ ಫುಲ್ ಹ್ಯಾಪಿ. ನೋಡಿದ್ರಲ್ಲ ಹೇಗಿತ್ತು ನಮ್ಮನೆ ತುಳಸಿ ಹಬ್ಬ ಅಂತ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಮಾಡಿರೋದು. ನನಗೆ ಎಷ್ಟು ಗೊತ್ತು, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟು ತಕ್ಕನಂಗೆ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವರ್ಷ ಗೊತ್ತಾಗುತ್ತೆ ಇನ್ನು ಹೇಗೆ ಮಾಡಬೇಕು ಅಂತ. ಆ್ಯಂಡ್ ನಾನಂತೂ ಫುಲ್ ಹ್ಯಾಪಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.